ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಂದ ತಕ್ಷಣ ಎಷ್ಟೋ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ದೊಡ್ಡ ದೊಡ್ಡ ಮೊತ್ತದ ಪುಸ್ತಕಗಳನ್ನು ಖರೀದಿ ಮಾಡಿ ಓದಲಿಕ್ಕೆ ಹೋಗ್ತಾರೆ. ಈಗ ದೊಡ್ಡ ದೊಡ್ಡ ಪುಸ್ತಕಗಳು ಅಂತ ಬಂದಾಗ ಅದನ್ನು ಭಾಳ ಬೆಲೆ ಬಾಳ್ತಕ್ಕಂಥ ಪುಸ್ತಕಗಳು ಮತ್ತು ಜಾಸ್ತಿ ಮಾಹಿತಿ ಇರ್ತಕ್ಕಂಥ ಪುಸ್ತಕಗಳು ಅವುಗಳನ್ನು ತೆಗೆದುಕೊಳ್ಳಿಕ್ಕೆ ಹೋಗ್ತಾರೆ. ಅದೆಲ್ಲ ಏನು ಮಾಡ್ಬೋದು, ಪರ್ಚೇಸ್ ಮಾಡೋದ್ರ ಮೊದಲು ನಾವು ಬೇಸಿಕ್ಸನ್ನು ಓದ್ಕೋಬೇಕು. ಅಂದರೆ ಮೊದಲು 5ನೇ ತರಗತಿಯಿಂದ 10ನೇ ತರಗತಿ ಪುಸ್ತಕಗಳು, ಅದಾದ ನಂತರ ಸೆಕೆಂಡ್ PUC ಮತ್ತು ಫಸ್ಟ್ PUC ಪುಸ್ತಕಗಳನ್ನು, ಅರ್ಥಶಾಸ್ತ್ರ, ಭೂಗೋಳಶಾಸ್ತ್ರ, ರಾಜ್ಯಶಾಸ್ತ್ರ ಮತ್ತು ಇತಿಹಾಸ ಇವುಗಳನ್ನು ಓದ್ಕೊಳ್ಬೇಕು. ಅದಾದ ನಂತರ ಪ್ರಚಲಿತ ಘಟನೆಗಳಿಗಾಗಿ ಅಂದರೆ ಪ್ರಸ್ತುತ ಸಮಾಜದಲ್ಲಿ ಸಾಮಾಜಿಕವಾಗಿ, ರಾಜಕೀಯವಾಗಿ, ಕಾನೂನಾತ್ಮಕವಾಗಿ ಮತ್ತು ಸ್ಪೋರ್ಟ್ಸ್ ಆಟದಲ್ಲಿ ಆಗಿರ್ಬೋದು, ಅದು ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಯಾವ್ಯಾವ ರೀತಿ ಅಭಿವೃದ್ಧಿಗಳಾಗ್ತಾ ಇದ್ದವು ಅದನ್ನೆಲ್ಲ ತಿಳ್ಕೊಬೇಕಂತಂದಾಗ ದಿನಪತ್ರಿಕೆಗಳು ಅಂತ ಬಂದಾಗ ಹೆಚ್ಚಾನೆಚ್ಚು ಸ್ಪರ್ಧಾತ್ಮಕ ಆಕಾಂಕ್ಷಿಗಳಿಗೆ ಅನುಕೂಲವಾಗ್ತಾ ಇರೋ ಪತ್ರಿಕೆ ಅಂದರೆ ಪ್ರಜಾವಾಣಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ